ನಮಸ್ಕಾರ ರೀ ಸಾವುಕಾರ ಮಂದಿಗೆ. ನೀವು ಆಲ್ರೆಡಿ ಟೈಟಲ್ ಮತ್ತೆ ಥಂಬ್ನೇಲ್ ನೋಡ್ಕೊಂಡು ಬಂದಿದ್ದೀರಾ. ಹಾಗಾಗಿ ಇವತ್ತಿನ ಒಂದು ವಿಷಯ ನಿಮಗೆ ಅರ್ಥ ಆಗಿದೆ ನಾನು ತಿಳ್ಕೊತಾ ಇದ್ದೀನಿ. ಯಾವ ಟಾಪಿಕ್ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಹೌದು, ಅದೇನಪ್ಪ ಅಂದ್ರೆ ಮನೇಲಿ ಕೂತ್ಕೊಂಡು ನೀವು ಹೇಗೆ ಒಂದು HSRP ನಂಬರ್ನ ಬುಕ್ ಮಾಡಬೇಕು ಅಂತೇಳಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡಿ, ದಯವಿಟ್ಟು ಕಂಪ್ಲೀಟ್ ನೋಡ್ರಿ. ಹಂಗಂದ್ರೆ ಅರ್ಥ ಆಗುತ್ತೆ, ಇಲ್ಲಾಂದ್ರೆ ಏನು ಅರ್ಥ ಆಗೋದೇ ಇಲ್ಲ. ನಿಮ್ಗೆ ಏನಾದರೂ HSRP ನಂಬರ್ ಬುಕ್ ಮಾಡ್ಬೇಕಂದ್ರೆ ಫಸ್ಟ್ ನೀವು ಕ್ರೋಮ್ಗೆ ಅಥವಾ ನಿಮ್ದು ಯಾವುದೇ ಒಂದು ಬ್ರೌಸರ್ಗೆ ಲಾಗಿನ್ ಆಗ್ಬೇಕಾಗುತ್ತೆ. ಅಂದ್ರೆ ಬ್ರೌಸರ್ ಓಪನ್ ಮಾಡ್ಕೋಬೇಕು. ಸೊ ಓಪನ್ ಮಾಡ್ಕೊಂಡಿದ ತಕ್ಷಣ ಈಗ ಯಾವುದೇ ಒಂದು ಬ್ರೌಸರ್ ಇರಲಿ, ನಿಮ್ದು ಕ್ರೋಮ್ ಇರಲಿ ಅಥವಾ ಯಾವುದೋ ಒಂದು ಬ್ರೌಸರ್ಗೆ ಲಾಗಿನ್ ಆಗಿದ ತಕ್ಷಣ ಇಲ್ಲಿ ನೀವೇನ್ ಮಾಡ್ಬೇಕಂದ್ರೆ ಬುಕ್ ಮೈ HSRP ಅಂತ ಹೇಳಿ ಹಿಂಗೆ ಟೈಪ್ ಮಾಡಿ ಸರ್ಚ್ ಮಾಡಿ. ಇಲ್ಲಿ ನೋಡಿ, ನೀವು ಬುಕ್ ಮೈ HSRP ಅಂತ ಹೇಳಿ ಟೈಪ್ ಮಾಡಿ ಸರ್ಚ್ ಮಾಡಿದ ತಕ್ಷಣ ಈ ಥರ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಇದರಲ್ಲಿ ಫಸ್ಟ್ ಒನ್ನೇ ಬುಕ್ ಮೈ HSRP ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ವಿತ್ ಕಲರ್ ಸ್ಟಿಕ್ಕರ್ ಅಂತಿದೆಯಲ್ಲ, ಇದ್ರ ಮೇಲೆ ಹಿಂಗೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ವೆಹಿಕಲ್ ಡೀಟೇಲ್ಸ್ ಎಲ್ಲ ಕೇಳುತ್ತೆ. ಅಂದರೆ ವೆಹಿಕಲ್ ಇನ್ಫಾರ್ಮೇಷನ್ನು, ಸ್ಟೇಟ್ ಬಂದುಬಿಟ್ಟು ಕರ್ನಾಟಕ. ಸೊ ಹಾಗಾಗಿ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೊಳ್ರಿ. ರಿಜಿಸ್ಟ್ರೇಷನ್ ನಂಬರು ಅಂದರೆ ನಿಮ್ಮ ಒಂದು ಡಿಸ್ಟಿಕ್ನ ರಿಜಿಸ್ಟ್ರೇಷನ್ ನಂಬರ್ ಜೊತೆಗೆ ನಿಮ್ಮ ಒಂದು ಗಾಡಿ ನಂಬರ್ ಪ್ಲೇಟ್ ಇರುತ್ತೆ ನೋಡಿ. ಫಾರ್ ಎಕ್ಸಾಂಪಲ್ ಇವಾಗ ನಮ್ಮ ಒಂದು ಡಿಸ್ಟಿಕ್ ಒಂದು ಗುಲ್ಬರ್ಗ ಡಿಸ್ಟಿಕ್ ರಿಜಿಸ್ಟ್ರೇಷನ್ ಕೋಡ್ ಬಂದುಬಿಟ್ಟು 32. ಇವಾಗ KA 32 ಮುಂದ್ಗಡೆ ನಿಮ್ಮ ಒಂದು ವೆಹಿಕಲ್ ನಂಬರ್ ಏನಿರುತ್ತೆ ಸೊ ಆ ಥರ ಒಂದು ನೀವು ಹಾಕೋಬೇಕು. ಇಲ್ಲಿ ಚೆಸ್ಸಿ ನಂಬರು ಮತ್ತು ಇಂಜಿನ್ ನಂಬರ್ ಏನಿದೆ ಅದು ನಿಮ್ಮ ಒಂದು RC ಕಾರ್ಡಲ್ಲಿ ಮೆನ್ಷನ್ ಆಗಿರುತ್ತೆ. ಸೊ ಅದನ್ನ ನೋಡಿಬಿಟ್ಟು ತುಂಬ ಕೇರ್ಫುಲ್ಲಾಗಿ ಯಾಸ್ ಇಟ್ ಈಸ್ ಅದೇ ಥರ ಹಾಕಿ. ಸ್ವಲ್ಪ ವೇರಿಯೇಷನ್ಸ್ ಆದರೂ ಕೂಡ ತೊಗೊಳ್ಳಲ್ಲ, ರಿಜೆಕ್ಟ್ ಆಗಿಬಿಡುತ್ತೆ. ಸೊ 1 ನಿಮಿಷ ಟೈಮ್ ಕೊಡಿ, ನಾನು ಕೂಡ ಇವಾಗ ನನ್ನ ಒಂದು ರಿಜಿಸ್ಟ್ರೇಷನ್ ನಂಬರು ಮತ್ತು ಚೆಸ್ಸಿ ನಂಬರು ಎಂಜಿನ್ ನಂಬರ್ನ ಹಾಕೊಂಡು ಬರ್ತೀನಿ. ಸೊ ನೀವು ಚೆಸ್ಸಿ ನಂಬರು ಮತ್ತು ರಿಜಿಸ್ಟ್ರೇಷನ್ ನಂಬರು ಎಂಜಿನ್ ನಂಬರು ಅಂದರೆ 3 ಹಾಕೊಂಡ್ರೆ ಈಗ ಫಸ್ಟ್ ರಿಜಿಸ್ಟ್ರೇಷನ್ ನಂಬರ್ ಕೇಳುತ್ತೆ, ಆಮೇಲೆ ಚೆಸ್ಸಿ ನಂಬರ್ ಕೇಳುತ್ತೆ, ಆಮೇಲೆ ಎಂಜಿನ್ ನಂಬರ್ ಕೇಳುತ್ತೆ. ಸೊ ಅದು 3 ಹಾಕೊಂಡಿದ ತಕ್ಷಣ ಕ್ಯಾಪ್ಚಾ ಕೇಳುತ್ತೆ. ಸೊ ಕ್ಯಾಪ್ಚಾನ ಆ್ಯಸ್ ಇಟ್ ಈಸ್ ಅದೇ ಥರ ಹಾಕಬೇಕು. ಸೊ ಇಲ್ಲಿ ನೋಡಿ ಕ್ಯಾಪ್ಚಾ ಏನಿದೆ ಸೊ ಆ್ಯಸ್ ಇಟ್ ಈಸ್ ಅದೇ ಥರ ಹಾಕಿ, ಕ್ಯಾಪ್ಚಾ ಹಾಕಿ ಕ್ಲಿಕ್ ಹೇರ್ ಅಂತ ಹೇಳಿ ಕೊಡಿ. ಸೊ ಕ್ಲಿಕ್ ಹೇರ್ ಅಂತ ಕೊಟ್ಟ ತಕ್ಷಣ ನೆಕ್ಸ್ಟ್ ಪೇಜ್ಗೆ ಹೋಗುತ್ತೆ. ಸೊ ಇವಾಗ ಈ ಒಂದು ಪೇಜು ಇದಾಗ್ತಿದೆ. ಸೊ ಇವಾಗ ಇಲ್ಲಿ ನೋಡ್ರಿ, ನಿಮ್ಮೊಂದು ವೆಹಿಕಲ್ ಕ್ಯಾಟಗರಿ ಎಲ್ಲ ಸೆಲೆಕ್ಟ್ ಮಾಡ್ಕೊಳ್ರಿ. ನಿಮ್ಮದು 2 ವೀಲರ್ ಇದೆ, 2 ವೀಲರ್ ಅಂತ ಹಾಕಿ. ಸೊ ಆಟೋಮೆಟಿಕ್ ತಗೊಂಡಿದೆ. ಇವಾಗ ವೆಹಿಕಲ್ ಕ್ಯಾಟಗರಿ ಬಂದುಬಿಟ್ಟು ಸ್ಕೂಟರ್, ಮೋಟರ್ ಸೈಕಲ್ ಅಂತಿದೆ, ಬೈಕ್ ಇರೋದು. ಹಾಗಾಗಿ ಬೈಕು ಯಾವಾಗಲೂ ಮೋಟರ್ ಸೈಕಲ್ ಸೆಕ್ಷನಲ್ಲಿ ಬರುತ್ತೆ. ನಿಮ್ದು ಏನಾದರೂ TVS ಅಥವಾ ಸ್ಕೂಟರ್ ಇದ್ದರೆ, ಸ್ಕೂಟಿ ಏನಾದರೆ ಸ್ಕೂಟರ್ ಮೇಲೆ ಕೊಡ್ರಿ. ಇವಾಗ ಓನರ್ ನೇಮ್ ಅಂತ ಇದೆ, ಅಂದರೆ ನಿಮ್ಮ ಒಂದು ಗಾಡಿಯ ಓನರ್ ನೇಮ್ ಏನಿದೆ ಸೊ ಆ್ಯಸ್ ಪರ್ RC ಕಾರ್ಡಲ್ಲಿ ಏನಿರುತ್ತೋ ಹಾಗೆ ಹಾಕಿ, ಇಲ್ಲಾಂದರೆ ಅದು ತೊಗೊಳ್ಳೋದು ರಿಜೆಕ್ಟ್ ಆಗುತ್ತೆ ನೋಡಿ. ಸೊ ಇವಾಗ ಇಲ್ಲಿ ಓನರ್ ನೇಮು, ಇಮೇಲ್ ID, ಮೊಬೈಲ್ ನಂಬರು, ಬಿಲ್ಲಿಂಗ್ ಅಡ್ರೆಸ್ ಎಲ್ಲ ಕೇಳ್ತಿದೆ. ಸೊ ಬಿಲ್ಲಿಂಗ್ ಅಡ್ರೆಸ್ ಏನು ಕೊಡಬೇಕಂದ್ರೆ ನಿಮ್ಮ ಒಂದು ಡಿಸ್ಟಿಕ್ದು ಕೊಡಿ. ಸೊ ಅವಾಗ ನಿಮಗೆ ತುಂಬ ಈಸಿ ಆಗುತ್ತೆ. ನೆಕ್ಸ್ಟ್ ಮೇಲೆ ಹಿಂಗೆ ಕೊಟ್ಟಿದ ತಕ್ಷಣ ನಿಮಗೆ ನಿಮ್ಮ ಒಂದು ಡಿಸ್ಟಿಕಲ್ಲಿರುವಂಥ ನಿಮ್ಮ ಆಸುಪಾಸಿರುವಂಥ ಶೋರೂಮ್ಗಳ ಡೀಟೇಲ್ಸ್ ಎಲ್ಲ ಓಪನ್ ಆಗುತ್ತೆ. ಇಲ್ಲಿ ತುಂಬ ನೀಟಾಗಿ ನೋಡ್ಕೊಳ್ಳಿ, ಅಂದರೆ ನಿಮಗೆ ಯಾವ ಒಂದು ಶೋರೂಮ್ ತುಂಬ ಹತ್ತಿರ ಆಗುತ್ತೆ ನಿಮ್ಮ ಡಿಸ್ಟಿಕ್ಕಲ್ಲಿ, ಯಾವ ಒಂದು ಶೋರೂಮ್ ಇದೆ ಅಂತೇಳಿ ಇಲ್ಲಿ ಹಿಂಗೆ ಸ್ಕ್ರೋಲ್ ಅಪ್ ಮಾಡಿಕೊಂಡು ನೀಟಾಗಿ ಚೆಕ್ ಮಾಡ್ಕೊಳ್ಳಿ. ಅಂದರೆ ಇಲ್ಲಿ ನಿಮ್ಮ ನಿಯರ್ ಇರೋಂಥ ಪ್ರತಿಯೊಂದು ಫೇಮಸ್ ಇರೋವಂಥ ಒಂದು ಶೋರೂಮ್ಗಳ ಡೀಟೇಲ್ಸ್ ಎಲ್ಲ ಬಂದಿರುತ್ತೆ. ಇಲ್ಲಿ ನಿಮಗೆ ತುಂಬ ನೀಟಾಗಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ರಿ, ಸೊ ನಾನು ಶ್ರೀ ವೆಂಕಟೇಶ್ವರ ಆಟೋಮೊಬೈಲ್ಸ್ ಗುಲ್ಬರ್ಗನ ಬುಕ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಬುಕ್ ಆ್ಯನ್ ಅಪಾಯಿಂಟ್ಮೆಂಟ್ ಮೇಲೆ ಕೊಡ್ತಾ ಇದ್ದೀನಿ. ಸೊ ಇವಾಗ ಏನಾಗುತ್ತೆ ಅಂದರೆ ಇಲ್ಲಿ ನಮಗೆ ಅಪಾಯಿಂಟ್ಮೆಂಟ್ ಓಪನ್ ಆಗುತ್ತೆ, ಡೇಟ್ ಎಲ್ಲ ತೋರಿಸುತ್ತೆ ನೋಡಿ. ಇವಾಗ ಬುಕ್ ಮಾಡಿದರೆ June 24 ಇಂದ ಇಟ್ಕೊಂಡು, ಅಂದರೆ June 24 ಮಧ್ಯಾಹ್ನ 2 ಗಂಟೆಯಿಂದ ಸ್ಲಾಟ್ ಅವೈಲೇಬಲ್ಗಳು ಇದ್ದಾವೆ. ಇಲ್ಲಿ ನಿಮಗೆ ಯಾವ ಒಂದು ಸ್ಲಾಟ್ ಬೇಕು ಅಂದರೆ ಯಾವ ಡೇಟಿಗೆ ಮತ್ತು ಯಾವ ಟೈಮ್ಗೆ ನಿಮ್ಮ ಒಂದು ಸ್ಲಾಟ್ಸ್ ಬುಕ್ಕಿಂಗ್ ಮಾಡ್ಕೋಬೇಕು ಅಪಾಯಿಂಟ್ಮೆಂಟು ಅಂತ ಹೇಳಿ ತುಂಬ ನೀಟಾಗಿ ಆರಾಮಾಗಿ ಚೆಕ್ ಮಾಡಿಕೊಂಡು ಅದ್ರ ಮೇಲೆ ಕ್ಲಿಕ್ ಮಾಡಿ. ಏನಂದರೆ 1 ತಿಂಗಳು ಟೈಮ್ ಇರುತ್ತೆ, ಇಲ್ಲಾಂದರೆ ಮತ್ತೆ ಸಿಗಲ್ಲ. ಸೊ ನೀವು ಬುಕ್ ಮಾಡಿಕೊಂಡು ಕನ್ಫರ್ಮ್ ಆ್ಯಂಡ್ ಪ್ರೊಸೀಡ್ ಮೇಲೆ ಹಿಂಗೆ ಕ್ಲಿಕ್ ಮಾಡಿ. ಸೊ ಕನ್ಫರ್ಮ್ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇನ್ನೊಂದು ಸಲ ಕನ್ಫರ್ಮ್ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ನಿಮಗೆ ತೋರಿಸ್ತೀನಿ ನೋಡಿ, ಇವಾಗ ಕನ್ಫರ್ಮ್ ಆ್ಯಂಡ್ ಪ್ರೊಸೀಡ್ ಮೇಲೆ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ ನೋಡಿ. ಇಲ್ಲಿ ಫೈನಲ್ ಆಗಿ ನಿಮ್ಮ ನೇಮು ಮತ್ತು ಫೋನ್ ನಂಬರು, ಸೊ ನಿಮ್ಮ ಡೀಟೇಲ್ಸ್ ಎಲ್ಲ ಇಲ್ಲಿ ತೋರಿಸ್ತಾ ಇದೆ. ಅಂದರೆ ಇಲ್ಲಿಂದ ನೀವು ಫೋನ್ಪೇ, ಗೂಗಲ್ ಪೇ ಎಲ್ಲ ಇಲ್ಲಿ ಪೇ ಮಾಡ್ಬೋದು. ಸೊ ಇಲ್ಲಿ ಕೇಳುತ್ತೆ ನಿಮಗೆ ಫೋನ್ಪೇ ನಂಬರು ಅದೆಲ್ಲ ಕೇಳಿಸುತ್ತೆ ನೋಡಿ. ಇವಾಗ ಜಸ್ಟ್ ಇನ್ನೊಂದ್ಸಲ ಕನ್ಫರ್ಮ್ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಇವಾಗ ಇಲ್ಲಿ ನೋಡ್ತಿದ್ರೆ ನೀವೇನು ಮಾಡ್ಬೇಕಂದ್ರೆ ನಿಮ್ಮ ಒಂದು ಫೋನ್ಪೇ ನಂಬರ್ನ ಈ ಬಾಕ್ಸಲ್ಲಿ ಹಾಕಿದ್ರೆ
ಆ ಒಂದು ಫೋನ್ ಪೇ ನಂಬರ್ಗೆ ರಿಕ್ವೆಸ್ಟ್ ಬರುತ್ತೆ. ಸೊ ಈ ರೀತಿ ನಿಮ್ಮ ಒಂದು ಫೇರ್ ಕೂಡ ಇಲ್ಲಿ ತೋರಿಸುತ್ತೆ ನೋಡಿ, ಅಮೌಂಟ್ ಎಷ್ಟಾಗುತ್ತೆ ಅಂತೇಳಿ. ಸೊ ಪೇನ್ ಕನ್ಫರ್ಮ್ ಕೊಟ್ಟರೆ ನಿಮ್ಮ ಒಂದು ಫೋನ್ ಪೇ ಗೂಗಲ್ ಪೇಗೆ ಈ ಒಂದು ಪೇಜು ರಿಫ್ಲೆಕ್ಟ್ ಆಗುತ್ತೆ. ಸೊ ಅಲ್ಲಿಂದ ನೀವು ಆರಾಮಾಗಿ ನೀವು ಒಂದು ಅಮೌಂಟ್ನ ಪೇ ಮಾಡಿ ಕನ್ಫರ್ಮ್ ಮಾಡ್ಕೋಬೋದು. ತುಂಬ ಈಸಿ ಇದೆ. ಸೊ ಆರಾಮಾಗಿ ಮನೇಲಿ ಕೂತ್ಕೊಂಡು 5 ರಿಂದ 10 ನಿಮಿಷದಲ್ಲಿ ತುಂಬ ಈಸಿಯಾಗಿ ನೀವು HSRP ನಂಬರ್ನ ಬುಕ್ ಮಾಡ್ಕೋಬಹುದು.